ಅಪರಾಧಿ ಜನಾರ್ದನ್ ರೆಡ್ಡಿ ಹೊಸ ಬೇಡಿಕೆ. ತಮಗೆ ಚಂಚಲ್ಗೂಡ್ ಜೈಲಿನಲ್ಲಿ ವಿಶೇಷ ಸವಲತ್ತು ಕಲ್ಪಿಸಿ ಅನ್ನುವಂಥದ್ದು. ಎಸ್, ಓಎಂಸಿ ಅಕ್ರಮದ ಅಪರಾಧಿ ಜನಾರ್ದನ್ ರೆಡ್ಡಿ ಹೊಸ ಬೇಡಿಕೆ. ತಮಗೆ ಚಂಚಲ್ಗೂಡ ಜೈಲಿನಲ್ಲಿ ವಿಶೇಷ ಸವಲತ್ತನ್ನ ಕಲ್ಪಿಸಿ. ಸೊಳ್ಳೆ ಕಾಟ ತಡೆಯೋಕೆ ಆಗ್ತಾ ಇಲ್ಲ, ಪ್ಯಾನ್ ಕೊಡಿ. ಅನಾರೋಗ್ಯದ ಕಾರಣ ಮನೆಗೆ ಊಟ ಬೇಕು, ನನಗೆ ಬೆಡ್ ಬೇಕು, ಬೆಡ್ ಕೊಡಿ ಅಂತ ಹೇಳಿ ಡಿಮ್ಯಾಂಡ್. ಸಿಬಿಐ ಕೋರ್ಟ್ನಲ್ಲಿ ಜನಾರ್ದನ್ ರೆಡ್ಡಿ ಪಿಟಿಷನ್. ಶಿಕ್ಷೆ ತೀರ್ಪಿಗೆ ಹೈಕೋರ್ಟ್ನಲ್ಲಿ ತಡೆ ಪಡೆಯಲು ಕಸರತ್ತು. ಆರಾಮಾಗಿ ಮಲ್ಕೊಂಡಿರ್ತಾರೆ ಮನೆಯಲ್ಲಿ, ಸೊಳ್ಳೆ ಕಾಟ ಇರೋದಿಲ್ಲ, ಎಸಿಲಿ ಮಲ್ಕೊಂಡಿರ್ತಾರೆ. ಅನಾರೋಗ್ಯ ಆಗಿದೆ, ನನಗೆ ಸ್ವಲ್ಪ ಸೊಳ್ಳೆ ಬತ್ತಿ ಕೊಡಿ, ಸೊಳ್ಳೆ ಕಾಟ ಇದೆ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಫ್ಯಾನ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ನನಗೆ ಮನೆ ಊಟ ಬೇಕು, ಜೈಲು ಊಟ ಸೇರ್ತಾ ಇಲ್ಲ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ವರ್ಷ ಮನೆ ಊಟ ತಿಂದಿರ್ತಾರೆ, ಜೈಲಲ್ಲಿ ಇರ್ತಾರೆ, ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ಅವರು ಸಿಬಿಐ ಕೋರ್ಟ್ನಲ್ಲಿ ಜನಾರ್ದನ್ ರೆಡ್ಡಿ ಪಿಟಿಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಶಿಕ್ಷೆ ತೀರ್ಪಿಗೆ ಹೈಕೋರ್ಟ್ನಲ್ಲಿ ತಡೆ ಪಡೆಯಲು ಕೂಡ ಕಸರತ್ತು ನಡೆಸ್ತಾ ಇದ್ದಾರೆ. ಇದೇ ಗ್ಯಾಪ್ ಅಲ್ಲಿ ಗಂಗಾವತಿ ಎಲೆಕ್ಷನ್ ಕೂಡ, ಬೈ ಎಲೆಕ್ಷನ್ ಕೂಡ ಏನಾದರೂ ಬಂದ್ರೆ ಪ್ಲಾನ್ ಬಿ ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ. ತಮ್ಮ ಹೆಂಡತಿಯನ್ನ ಅಖಾಡಕ್ಕೆ ಇಳಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನು ಕೂಡ ಜನಾರ್ದನ್ ರೆಡ್ಡಿ ಜೈಲಿನಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿಗೆ ಗಂಗಾವತಿ ಕೈ ತಪ್ಪು ಹೋಗೋದು ಇಷ್ಟ ಇಲ್ಲ. ಬಿಜೆಪಿ ಹಾಗೂ ಕಾಂಗ್ರೆಸ್ ಅವರಲ್ಲಿ ಯಾವ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈ ಗ್ಯಾಪ್ ಅಲ್ಲಿ ಇವರಿಗೆ ಸೊಳ್ಳೆ ಕಾಟ ಬೇರೆ ಶುರುವಾಗಿದೆ. ಅದು ಏನಾಗುತ್ತೋ ಮುಂದೆ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.